ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ಸೆಕೆಂಡ್ PUCಯ ಥರ್ಡ್ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್ನ ಕ್ವಿಕ್ ಆಗಿ ನಾವು ರಿವೈಸ್ ಮಾಡ್ತಾ ಹೋಗುವ. ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ ಕೆಮಿಕಲ್ ಕೈನೆಟಿಕ್ಸನ್ನು ಅದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಹಾಗೆ ಈ ವಿಡಿಯೋದ ನೋಟ್ಸ್ ನಿಮಗೆ ಬೇಕಿದ್ದಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ವೀಡಿಯೋಸ್ಗೆ ರಿಲೇಟೆಡ್ ಆಗಿ ನೋಟ್ಸನ್ನು ಅಪ್ಲೋಡ್ ಮಾಡಿದ್ದೇವೆ. ಅಲ್ಲಿಂದ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ರೆಫರ್ ಮಾಡ್ಬೋದು. ಸೊ ನಾವು ಇಂದು ಕೆಮಿಕಲ್ ಕೈನೆಟಿಕ್ಸನ್ನು ಕ್ವಿಕ್ಕಾಗಿ ರಿವೈಸ್ ಮಾಡಿಕೊಂಡು ಕಾನ್ಸೆಪ್ಟ್ಸನ್ನು ಅನಲೈಸ್ ಮಾಡಿಕೊಂಡು ಮುಂದುವರಿಯುವ. ವಾಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್? ಕೆಮಿಕಲ್ ಕೈನೆಟಿಕ್ಸ್ ಅಂತ ಹೇಳುವಂಥದ್ದು ಇಟ್ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್. ಕೆಮಿಸ್ಟ್ರಿಯ ಒಂದು ಬ್ರಾಂಚ್. ಆ ಬ್ರಾಂಚಲ್ಲಿ ನಾವು ಯಾವುದೇ ಕೆಮಿಕಲ್ ರಿಯಾಕ್ಷನ್ಗೆ ಸಂಬಂಧಿಸಿದಂತಹ ರೇಟ್ ಆಫ್ ದಿ ರಿಯಾಕ್ಷನ್ ಅಂದರೆ ಎಷ್ಟು ಫಾಸ್ಟಾಗಿ ಆ ರಿಯಾಕ್ಷನ್ ಕಂಪ್ಲೀಟ್ ಆಗ್ತಾ ಇದೆ, ಆರ್ ಹೌ ಸ್ಲೋ ದಿ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಕಂಪ್ಲೀಟ್, ಅಂದರೆ ಹೌ ಕ್ವಿಕ್ ದ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್. ಹಾಗೆ ಆ ರಿಯಾಕ್ಷನ್ ಕಂಪ್ಲೀಷನ್ಗೆ ಹೋಗುವ ತನಕ ಯಾವುದೆಲ್ಲ ಫ್ಯಾಕ್ಟರ್ಸ್ ಆ ರಿಯಾಕ್ಷನನ್ನು ಎಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ಕಲಿಯುವಂಥದ್ದೇ ಕೆಮಿಕಲ್ ಕೈನೆಟಿಕ್ಸ್. ಸೊ ಯು ಮೈಟ್ ಬಿ ನೋಯಿಂಗ್ ರಿಯಾಕ್ಷನ್ಸಲ್ಲಿ ಅದು ಕಂಪ್ಲೀಟ್ ಆಗುವ ತನಕ ದರ್ ಆರ್ 3 ಟೈಪ್ಸ್ ನಾವು ಹೇಳ್ಬೋದು. ಅಂದರೆ ಅಕಾರ್ಡಿಂಗ್ ಟು ದಿ ಸ್ಪೀಡ್ ಆಫ್ ದಿ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನನ್ನು ಕನ್ಸಿಡರ್ ಮಾಡಿದರೆ ಅದರ ಸ್ಪೀಡಿನ ಮೇಲೆ, ಅಂದರೆ ಅಬೌಟ್ ಇಟ್ಸ್ ಕಂಪ್ಲೀಷನ್, ವಿ ಹ್ಯಾವ್ 3 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅದರಲ್ಲಿ ಒಂದನೇದು ವೆರಿ ಫಾಸ್ಟ್ ರಿಯಾಕ್ಷನ್. ವೆರಿ ಫಾಸ್ಟ್ ರಿಯಾಕ್ಷನ್ ಇದನ್ನು ನಾವು ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ ಅಂತ ಹೇಳಿ ಕೂಡ ಕರಿತೇವೆ. ಇನ್ಸ್ಟಂಟೇನಿಯಸ್, ವೆರಿ ಫಾಸ್ಟ್ ಅಂದರೆ ತುಂಬ ಕ್ವಿಕ್ಕಾಗಿ ಆ ರಿಯಾಕ್ಷನ್ ಕಂಪ್ಲೀಟ್ ಆಗಿಬಿಡ್ತದೆ. ಸೊ ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ 10⁻⁻14 ಸೆಕೆಂಡ್ ಟು 10⁻⁻16 ಸೆಕೆಂಡ್ಸ್. ಸೊ ಅಷ್ಟು ಕ್ವಿಕ್ಕಾಗಿ ಕಂಪ್ಲೀಟ್ ಆಗುವಂತಹ ರಿಯಾಕ್ಷನ್, ಇಟ್ಸ್ ವೆರಿ ಫಾಸ್ಟ್ ರಿಯಾಕ್ಷನ್. ಹಾಗೆ ವಿ ಹ್ಯಾವ್ ವೆರಿ ಸ್ಲೋ ರಿಯಾಕ್ಷನ್. ವೆರಿ ಸ್ಲೋ ರಿಯಾಕ್ಷನ್ ತುಂಬ ನಿಧಾನವಾಗಿ ಆಗುವಂತಹ ರಿಯಾಕ್ಷನ್. ಉದಾಹರಣೆಗೆ ನಮ್ಮ ಡೈಲಿ ಇವೆಂಟ್ಸಲ್ಲಿ ನಾವು ನೋಡ್ತಿರುವಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ ಇಸ್ ದಿ ರಸ್ಟಿಂಗ್ ಆಫ್ ಐರನ್. ಕಬ್ಬಿಣದ ಆರ್ಟಿಕಲ್ಸ್ಗೆ ತುಕ್ಕು ಹಿಡಿಯುವಂತಹ ಕ್ರಿಯೆ ಅದು ಒಂದು 10 ನಿಮಿಷದಲ್ಲಿ ಅಥವಾ ಕ್ವಿಕ್ಕಾಗಿ ಸೆಕೆಂಡ್ಸ್ನ ಒಳಗಡೆ ಕಂಪ್ಲೀಟ್ ಆಗುವಂತಹ ರಿಯಾಕ್ಷನ್ಸ್ ಅಲ್ಲ. ಅದಕ್ಕೆ ದಿನಗಳು, ವಾರಗಟ್ಟಲೆ, ತಿಂಗಳುಗಟ್ಟಲೆ ಟೈಮನ್ನು ಅದು ತಗೊಂಡು ಆಗುವಂತಹ ರಿಯಾಕ್ಷನ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸ್ಲೋ ರಿಯಾಕ್ಷನ್. ಅದೇ ಥರ ಇನ್ನೊಂದಷ್ಟು ರಿಯಾಕ್ಷನ್ಸ್ ವಿ ಕ್ಯಾನ್ ಕೋಟ್. ದೆನ್ ವಿ ಹ್ಯಾವ್ ದಿ ಥರ್ಡ್ ಟೈಪ್ ಇಸ್ ಮಾಡರೇಟ್ ರಿಯಾಕ್ಷನ್. ಮಾಡರೇಟ್ ರಿಯಾಕ್ಷನ್ ಅಂತ ಹೇಳುವಂಥದ್ದು ಲೈ ಬಿಟ್ವೀನ್ ದಿ ವೆರಿ ಫಾಸ್ಟ್ ರಿಯಾಕ್ಷನ್ ಆ್ಯಂಡ್ ವೆರಿ ಸ್ಲೋ ರಿಯಾಕ್ಷನ್. ಅಂದರೆ ಏನು? ನೈದರ್ ಟೂ ಫಾಸ್ಟ್ ನಾರ್ ಟೂ ಸ್ಲೋ. ತುಂಬ ಫಾಸ್ಟಾಗಿ ಆಗುವಂತಹ ರಿಯಾಕ್ಷನು ಅಲ್ಲ, ತುಂಬ ನಿಧಾನವಾಗಿ ಆಗುವಂತಹ ರಿಯಾಕ್ಷನ್ ಕೂಡ ಅಲ್ಲ. ಅಂಥ ರಿಯಾಕ್ಷನನ್ನು ನಾವು ಮಾಡರೇಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೇವೆ. ನಾವು ಕೆಮಿಕಲ್ ಕೈನೆಟಿಕ್ಸಲ್ಲಿ ಸ್ಟಡಿ ಮಾಡುವಂಥದ್ದು ಮಾಡರೇಟ್ ರಿಯಾಕ್ಷನ್ಸನ್ನು. ಮಾಡರೇಟ್ ರಿಯಾಕ್ಷನ್ನ ನಾವು ಕೆಮಿಕಲ್ ಕೈನೆಟಿಕ್ಸಲ್ಲಿ ಸ್ಟಡಿ ಮಾಡ್ತೇವೆ. ತುಂಬ ಫಾಸ್ಟಾಗಿ ಆಗುವಂತಹ ರಿಯಾಕ್ಷನು ಅಲ್ಲ, ತುಂಬ ಸ್ಲೋ ಆಗಿ ಆಗುವಂತಹ ರಿಯಾಕ್ಷನು ಅಲ್ಲ. ಆ ಥರದ ರಿಯಾಕ್ಷನ್ಗಳ ರಿಯಾಕ್ಷನ್ ರೇಟ್, ಅಂದರೆ ಎಷ್ಟು ಫಾಸ್ಟಾಗಿ ರಿಯಾಕ್ಷನ್ ಆಗ್ತಾ ಇದೆ, ಆ ರಿಯಾಕ್ಷನ್ ಯಾವ ರೀತಿಯಾಗಿ ಪ್ರೊಸೀಡ್ ಆಗ್ತಾ ಇದೆ, ಯಾವ ಯಾವ ಟೈಮ್ ಇಂಟರ್ವಲ್ನಲ್ಲಿ ಆ ರಿಯಾಕ್ಷನ್ನ ರೇಟ್ ಎಷ್ಟು, ಅಲ್ಲಿ ಯಾವೆಲ್ಲ ಫ್ಯಾಕ್ಟರ್ಸ್ ಆ ರಿಯಾಕ್ಷನನ್ನು ಎಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಸ್ಟಡಿ ಮಾಡ್ತೇವೆ. ರೇಟ್ ಆಫ್ ರಿಯಾಕ್ಷನ್ ಅಂದರೆ ಏನು? ಇಟ್ ಈಸ್ ದ ಚೇಂಜ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಪರ್ ಯೂನಿಟ್ ಟೈಮ್. ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟಿನ ಕಾನ್ಸಂಟ್ರೇಷನಲ್ಲಿ ಪರ್ ಟೈಮ್, ಅಂದರೆ ಟೈಮಿಗೆ ಅನುಗುಣವಾಗಿ ಚೇಂಜ್ ಆಗುವಂಥದ್ದು. ಓಕೆ, ಚೇಂಜ್ ಇನ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಪರ್ ಟೈಮ್ ಇಸ್ ಕಾಲ್ಡ್ ಏನದು? ರೇಟ್ ಆಫ್ ರಿಯಾಕ್ಷನ್. ಈಗ ಲೆಟ್ ಅಸ್ ಕನ್ಸಿಡರ್ ಎ ರಿಯಾಕ್ಷನ್. ಓಕೆ, ಇಲ್ಲಿ ಆರ್ ಇಸ್ ದಿ ರಿಯಾಕ್ಟೆಂಟ್ ಆ್ಯಂಡ್ ಪಿ ಇಸ್ ದಿ ಪ್ರಾಡಕ್ಟ್. ಓಕೆ, ಒಂದು ರಿಯಾಕ್ಟೆಂಟ್ಸ್ ಪ್ರಾಡಕ್ಟನ್ನು ಕೊಡ್ತಾ ಇದೆ. ಅದನ್ನು ನಾವು ಈಗ ರೇಟ್ ಬರಿಬೇಕು. ರೇಟ್, ಈ ರಿಯಾಕ್ಷನ್ ಹೇಗೆ ಪ್ರೊಸೀಡ್ ಆಗ್ತಾ ಇದೆ. ರೇಟ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? ಇಟ್ ಕ್ಯಾನ್ ಬಿ ಚೇಂಜ್ ಇನ್ ದಿ
ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಪರ್ ಟೈಮ್, ಅಥವಾ ಅದನ್ನು ಚೇಂಜ್ ಇನ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಪರ್ ಯೂನಿಟ್ ಟೈಮ್ ಅಂತ ಹೇಳಿ ಬರಿಬೋದು. ಈಗ ಒಂದಷ್ಟು ರಿಯಾಕ್ಟೆಂಟ್ ನಿಮ್ಮ ಹತ್ರ ಇದೆ, ಯು ಹ್ಯಾವ್ ರಿಯಾಕ್ಟೆಂಟ್. ಓಕೆ, ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ, ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ಏನಾಗ್ತಾ ಇದೆ ರಿಯಾಕ್ಟೆಂಟ್ಸ್ನ ಕಾನ್ಸಂಟ್ರೇಷನ್? ಎಸ್, ಆಫ್ ಕೋರ್ಸ್ ಏನಾಗಬೇಕು, ರಿಯಾಕ್ಟೆಂಟ್ಸ್ ಕಮ್ಮಿ ಆಗಲೇಬೇಕು. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗ್ತದೆ? ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಶುಡ್ ಇನ್ಕ್ರೀಸ್ ಅಲ್ವಾ? ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಇದೆ, ಅದನ್ನು ನಾವು ನೆಗೆಟಿವ್ ಸೈನಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಯಾಕೆ? ಮೊದಲಿಗೆ ಜಾಸ್ತಿ ಇತ್ತು, ಕಡಿಮೆ ಆಗ್ತಾ ಹೋಯಿತು, ಡಿಕ್ರೀಸನ್ನು ತೋರಿಸುವಂಥದ್ದು ಅಂತ ಹೇಳಿ ನೆಗೆಟಿವ್ ಸೈನ್. ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಸೊ ಅಲ್ಲಿ ನಾವು ಅದನ್ನು ಪ್ಲಸ್ ಸೈನಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಕಾನ್ಸಂಟ್ರೇಷನನ್ನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ತೋರಿಸಲಿಕ್ಕೆ. ಸೊ ಇಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ ಮೈನಸ್ ಡೆಲ್ಟಾ, ಓಕೆ, ಆರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಓಕೆ, ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಪರ್ ಯೂನಿಟ್ ಟೈಮ್ ಅಂದರೆ ಡೆಲ್ಟಾ ಟಿ. ಮೈನಸ್ ಸೈನ್ ಯಾಕೆ ಹಾಕಿದ್ದು ಅಂತ ಈಗಾಗಲೇ ನಾನು ಹೇಳಿದೆ. ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ ಈಗ ಪ್ಲಸ್ ಡೆಲ್ಟಾ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂದರೆ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಪರ್ ಯೂನಿಟ್ ಟೈಮ್. ಈಗ ಈ ರೇಟ್ ಆಫ್ ದಿ ರಿಯಾಕ್ಷನ್ನ ಯೂನಿಟನ್ನು ಬರೆಯುವುದಾದರೆ ನಾವು ನ್ಯೂಮರೇಟರಲ್ಲಿ ಬರೆದಿರುವಂಥದ್ದು ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್, ಅಂದರೆ ನಾವು ಬರೆದಿರುವಂಥದ್ದು ಕಾನ್ಸಂಟ್ರೇಷನ್, ಡಿನಾಮಿನೇಟ್ರಲ್ಲಿ ನಾವು ಬರೆದಿರುವಂಥದ್ದು ಟೈಮ್. ಓಕೆ, ಪರ್ ಯೂನಿಟ್ ಟೈಮ್. ಕಾನ್ಸಂಟ್ರೇಷನ್ ಅಂದರೆ ಅದನ್ನು ನಾವು ಮೋಲಾರ್ ಅಲ್ಲಿ ಬರಿತೇವೆ. ಓಕೆ, ಅಂದರೆ ಮೋಲ್ ಪರ್ ಲೀಟರ್, ಮೋಲಾರ್ ಅಥವಾ ಮೋಲ್ ಪರ್ ಲೀಟರ್. ಡಿನಾಮಿನೇಟರಲ್ಲಿ ಟೈಮ್ ಇನ್ ಎಸ್ ಐ ಯೂನಿಟ್ ಇಸ್ ಸೆಕೆಂಡ್. ಹಾಗಾಗಿ ರೇಟ್ ಆಫ್ ರಿಯಾಕ್ಷನ್ನ ಯೂನಿಟ್ ಬರೆಯುವುದಿದ್ರೆ ಇಟ್ ಈಸ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಇಸ್ ದಿ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಯಾವುದೇ ಒಂದು ರಿಯಾಕ್ಷನ್ನ ರೇಟ್ ಹೇಳುವಾಗ ವಿ ಕ್ಯಾನ್ ಸ್ಪೀಕ್ ಅಬೌಟ್ ದಿ ರೇಟ್ ಆಫ್ ರಿಯಾಕ್ಷನ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಒಂದಷ್ಟು ಟೈಮ್ ಇಂಟು ಲಾಂಗ್ ಪೀರಿಯಡ್, ಒಂದು 5 ನಿಮಿಷಕ್ಕೋ 10 ನಿಮಿಷಕ್ಕೋ 1 ಗಂಟೆಗೋ ಆ ರಿಯಾಕ್ಷನ್ನ ರೇಟ್ ಎಷ್ಟು, ಅದನ್ನು ನಾವು ಎವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಲ್ಲಿ ಅಟ್ ದಟ್ ಪರ್ಟಿಕ್ಯುಲರ್ ಮೊಮೆಂಟ್, ಈಗ ರಿಯಾಕ್ಷನ್ ಆಗ್ತಾ ಇದೆ, 5 ಸೆಕೆಂಡ್ ಆಯಿತು ರಿಯಾಕ್ಷನ್ ಸ್ಟಾರ್ಟ್ ಆಗಿ, ಅಟ್ 5 ಸೆಕೆಂಡ್ ವಾಟ್ ಇಸ್ ದಿ ರಿಯಾಕ್ಷನ್ ರೇಟ್, ಅದನ್ನು ನಾವು ಇನ್ಸ್ಟಂಟೇನಿಯಸ್ ರೇಟ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಆವರೇಜ್ ರೇಟ್ ಅಂತ ಹೇಳಿದರೆ ರೇಟ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ರೇಟ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ನಾನೀಗಾಗಲೇ ಹೇಳಿದೆ 10 ನಿಮಿಷ 15 ನಿಮಿಷವೋ ರಿಯಾಕ್ಷನ್ ಆಗ್ತಾ ಇದೆ, ಅಷ್ಟರವರೆಗಿನ ಆವರೇಜ್. ಓಕೆ, ಇನ್ಸ್ಟಂಟೇನಿಯಸ್ ರೇಟ್ ಅಂತ ಹೇಳಿದರೆ ರೇಟ್ ಆಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಥವಾ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಈಗ ಆವರೇಜ್ ರೇಟನ್ನು ಆರ್ ಆವ್ರೇಜ್ ಎ ವಿ ಜಿ ಅಂತ ಬರೆದ್ರೆ ಆವರೇಜ್ ರಿಯಾಕ್ಷನ್ ರೇಟ್ ಇಸ್ ಗಿವನ್ ಬೈ ಮೈನಸ್ ಡೆಲ್ಟಾ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಬೈ ಡೆಲ್ಟಾ ಟಿ, that is equal to plus delta concentration of product divided by delta t. ಅದೇ ಇನ್ಸ್ಟಂಟೇನಿಯಸ್ ರೇಟನ್ನು ನಾವು ಆರ್ ಇನ್ಸ್ಟಂಟೇನಿಯಸ್ ಅಂತ ಬರೆದ್ರೆ ಮೈನಸ್ ಡಿ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಡಿ ಟಿ, ದಟ್ ಈಸ್ ಈಕ್ವಲ್ ಟು ಪ್ಲಸ್ ಡಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಡಿ ಟಿ. ಡಿಫ್ರೆನ್ಸ್ ಏನಿಲ್ಲ, ಇಟ್ ಈಸ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಪರ್ ಟೈಮ್ ಅಥವಾ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಪರ್ ಟೈಮ್. ಆದರೆ ಡಿಫ್ರೆನ್ಸ್ ಎಲ್ಲಿರುವಂಥದ್ದು, ದ್ಯಾಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ರೈಟಿಂಗ್. ಇಲ್ಲಿ ಆವ್ರೇಜ್ ಬರೆಯುವಾಗ ನಾವು ಡೆಲ್ಟಾದಿಂದ ರೆಪ್ರೆಸೆಂಟ್ ಮಾಡ್ತೇವೆ, ಅದೇ ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ ಬರೆಯುವಾಗ ನಾವು ಅದನ್ನು ಡಿಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಸೊ ದಟ್ ಈಸ್ ದಿ ಓನ್ಲಿ ಡಿಫ್ರೆನ್ಸ್. ಅಲ್ಲಿ ಲಾಂಗ್ ಪೀರಿಯಡ್ ಆಫ್ ಟೈಮಿಗೆ ನಾವು ರೇಟ್ ಆಫ್ ದಿ ರಿಯಾಕ್ಷನನ್ನು ಕನ್ಸಿಡರ್ ಮಾಡಿದರೆ ದಟ್ ಈಸ್ ಆವ್ರೇಜ್ ರೇಟ್. ಅದೇ particular point of time or particular interval of time, if we consider that instant, it is called instantaneous rate of the reaction.
there are various factors that determines the rate of reaction. ಆ ರಿಯಾಕ್ಷನ್ ಎಷ್ಟು ಫಾಸ್ಟಾಗಿ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ತಿಳಿಸುವಂತಹ ಒಂದಷ್ಟು ಫ್ಯಾಕ್ಟರ್ಸ್ ಇದೆ. ಅದನ್ನು ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ತಾ ಹೋಗುವ. ಫಸ್ಟ್ ಒನ್ ಇಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಓಕೆ, ಮೋರ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಷನ್ ಫಾಸ್ಟ್ ವಿಲ್ ಬಿ ದಿ ರಿಯಾಕ್ಷನ್ ರೇಟ್. ಯಾಕೆ ಅಂತ ಹೇಳಿದರೆ ಜಾಸ್ತಿ ಪಾರ್ಟಿಕಲ್ಸ್ ವಿಲ್ ಬಿ ದೆ, ಸೊ ಅಲ್ಲಿ ರಿಯಾಕ್ಷನ್ ತುಂಬ ಬೇಗ ಆಗ್ತಾ ಇರುವಂಥದ್ದು. ಸೊ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಯೂಶಲಿ ಇನ್ಕ್ರೀಸಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಆ್ಯಂಡ್ ದಿ ಸೆಕೆಂಡ್ ಫ್ಯಾಕ್ಟರ್ is the physical state. Okay, solida, liquida, gas ಅಂತ ಹೇಳುವಂಥದ್ದು ಅದು affects the rate of the reaction. Then also the nature of the reactant. Okay, concentration of the reactant ಹೇಳುವಾಗ ಜೊತೆಗೆ nature of the reactants as well. Nature of the reactants also determines the rate of the reaction. And then we have catalyst. Okay, catalyst usually they increase the speed of the reaction. So ಈ ಕ್ಯಾಟಲಿಸ್ಟ್ಗಳು ಅಂತ ಹೇಳುವಂಥದ್ದು they decrease the activation energy. Okay, decrease the activation energy that is required for the reaction to takes place. So activation energy ಅಂತ ಹೇಳಿದರೆ minimum energy that is required for the reaction to start, to begin with, or for a reaction to take place. ಆ ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಮಿನಿಮಮ್ ಎನರ್ಜಿ ಬೇಕು. ಆ ಎನರ್ಜಿಯನ್ನು ನಾವು ಆ್ಯಕ್ಟಿವೇಷನ್ ಎನರ್ಜಿ ಅಂತ ಹೇಳ್ತೇವೆ. ಕ್ಯಾಟಲಿಸ್ಟ್ ಅಂತ ಹೇಳುವಂಥದ್ದು ಆ್ಯಕ್ಟಿವೇಷನ್ ಎನರ್ಜಿಯನ್ನು ಕಮ್ಮಿ ಮಾಡ್ತಾ ಇದೆ. ಸೊ ಡಿಕ್ರೀಸಸ್ ದಿ ಆ್ಯಕ್ಟಿವೇಷನ್ ಆಫ್ ಎನರ್ಜಿ, ಹೆನ್ಸ್ ಫಾಸ್ಟರ್ ಇಸ್ ದಿ ರಿಯಾಕ್ಷನ್. ಓಕೆ, ಫಾಸ್ಟರ್ ದಿ ರಿಯಾಕ್ಷನ್. ದೆನ್ ವಿ ಹ್ಯಾವ್ ಟೆಂಪರೇಚರ್. Temperature also determines rate of the reaction. So usually temperature increases rate of the reaction. Temperature increases the rate. Okay, ಹಾಗೆ ಮತ್ತೆ ಕೆಲವೊಂದಷ್ಟು ಫ್ಯಾಕ್ಟರ್ಸ್ ವೇರಿ ಆಗ್ತದೆ. ಜನರಲಿ ಟೆಂಪರೇಚರ್ ಇನ್ಕ್ರೀಸಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಇದನ್ನು ನಾವು ಅರೇನಿಯಸ್ ಈಕ್ವೇಷನನ್ನು ಸ್ಟಡಿ ಮಾಡುವಾಗ ಹೇಳ್ತೇವೆ. ಯೂಶ್ವಲಿ 2 or 3 times the reaction will be faster for increase in 10 degree Celsius of temperature. 10 degree Celsius temperature ಜಾಸ್ತಿ ಆದರೆ ಒಂದು ರಿಯಾಕ್ಷನ್ either 2 or 3 times faster it take place. Then we have surface area of the reactants. ಆ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ನ ಸರ್ಫೇಸ್ ಏರಿಯಾ ಎಷ್ಟು ಎಕ್ಸ್ಪೋಸ್ ಆಗಿದೆ ರಿಯಾಕ್ಷನ್ ಆಗುವಾಗ ಅಂತ ಹೇಳುವಂಥದ್ದು ಕೂಡ ಒಂದು ಫ್ಯಾಕ್ಟರ್ ದಟ್ ಡಿಟರ್ಮೈನ್ಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಸಾಲಿಡ್, ಈಗಾಗಲೇ ಹೇಳಿದ್ದು ನೇಚರ್ ಆಫ್ ದಿ ರಿಯಾಕ್ಟೆಂಟ್ಸ್ ಅಥವಾ ಅದರ ಫಿಸಿಕಲ್ ಸ್ಟೇಟ್ ಕೂಡ ರಿಯಾಕ್ಷನನ್ನು ಎಫೆಕ್ಟ್ ಆಗ್ತದೆ ಅಂತ ಹೇಳಿ. ಇನ್ ಕೇಸ್ ಆಫ್ ದಿ ಸಾಲಿಡ್, ಆ ಸಾಲಿಡ್ ಪೌಡರ್ ಫಾರ್ಮಲ್ಲಿದ್ದರೆ ಅದರ ಸರ್ಫೇಸ್ ಏರಿಯಾ ಅವೈಲೇಬಿಲಿಟಿ ಜಾಸ್ತಿ ಇರ್ತದೆ, ಹಾಗಾಗಿ ರಿಯಾಕ್ಷನ್ ಫಾಸ್ಟಾಗಿ ಆಗುವಂಥದ್ದು. ವಿತ್ ರೆಸ್ಪೆಕ್ಟ್ ಟು ಗ್ಯಾಸಸ್, ದ ಎಕ್ಸ್ಪೋಸ್ಡ್ ಏರಿಯಾ ವಿಲ್ ಬಿ ಫಾಸ್ಟರ್, ಹೆನ್ಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವಿಲ್ ಫಾಸ್ಟರ್. ಓಕೆ, ಈ ರೀತಿಯಾಗಿ ಮೋರ್ ದಿ ಸರ್ಫೇಸ್ ಏರಿಯಾ ಫಾಸ್ಟರ್ ಇಸ್ ದಿ ರಿಯಾಕ್ಷನ್. ಮೋರ್ ಸರ್ಫೇಸ್ ಏರಿಯಾ, more surface area, faster reaction. Then presence of sunlight. Okay, sunlight na presence. ಇದರಲ್ಲಿ ನಾವು ಯೂಶ್ವಲಿ ವಿ ಆರ್ ಟೆಲ್ಲಿಂಗ್ ಅಬೌಟ್ ದಿ ಫೋಟೋಕೆಮಿಕಲ್ ರಿಯಾಕ್ಷನ್ಸ್. ಸನ್ಲೈಟ್ನ ಪ್ರೆಸೆನ್ಸಲ್ಲಿ ಆಗುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ದೇ ಆರ್ ಕಾಲ್ಡ್ ಫೋಟೋಕೆಮಿಕಲ್ ರಿಯಾಕ್ಷನ್. ಓಕೆ, ಅಲ್ಲಿ ರಿಯಾಕ್ಷನ್ ಇನಿಷಿಯೇಷನ್ ಆಗುವಂಥದ್ದೇ ಸನ್ಲೈಟ್ನ ಪ್ರೆಸೆನ್ಸಿಂದಾಗಿ. ದೆನ್ ವಿ ಹ್ಯಾವ್ ಆ್ಯಕ್ಟಿವೇಷನ್ ಎನರ್ಜಿ. ಆಸ್ ಆಲ್ರೆಡಿ ಮೆನ್ಷನ್ಡ್, ಈಗಾಗಲೇ ಹೇಳಿದೆ, ಆ್ಯಕ್ಟಿವೇಷನ್ ಎನರ್ಜಿ ಅಂದರೆ ಮಿನಿಮಮ್ ಎನರ್ಜಿ ದಟ್ ಇಸ್ ರಿಕ್ವೈರ್ಡ್ ಫಾರ್ ದಿ ರಿಯಾಕ್ಷನ್ ಟು ಟೇಕ್ ಪ್ಲೇಸ್. ಸೊ ಇಲ್ಲಿ ಲೆಸರ್ ಆ್ಯಕ್ಟಿವೇಷನ್ ಎನರ್ಜಿ, ಆ್ಯಕ್ಟಿವೇಷನ್ ಎನರ್ಜಿಯನ್ನು ಇ ಎ ಅಂತ ಡಿನೋಟ್ ಮಾಡ್ತೇವೆ. ಲೆಸರ್ ದಿ ಆ್ಯಕ್ಟಿವೇಷನ್ ಎನರ್ಜಿ, ಫಾಸ್ಟರ್ ದಿ ರಿಯಾಕ್ಷನ್. ಸೊ ಇದೆಲ್ಲ ಪ್ಯಾರಾಮೀಟರ್ಸ್. ಹಾಗೆ ಇನ್ನೊಂದಷ್ಟು ದಿಸ್ ಆರ್ ದಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಗ್ಯಾಷಸ್ ರಿಯಾಕ್ಟೆಂಟ್ಸ್ ಹೇಳುವಂಥದ್ದಾದರೆ ಅವುಗಳ ಪ್ರೆಷರ್, ಓಕೆ, ದ್ಯಾಟ್ ಅಫೆಕ್ಟ್ಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಸೊ ದಿಸ್ ಆರ್ ಫ್ಯೂ ಪ್ಯಾರಾಮೀಟರ್ಸ್. ಆ ಕೆಮಿಕಲ್ ರಿಯಾಕ್ಷನ್ ಹೇಗೆ ರಿಯಾಕ್ಟ್ ಆಗ್ತಾ ಇದೆ, ಅದರ ರಿಯಾಕ್ಷನ್ ಎಷ್ಟು ಫಾಸ್ಟ್ ಆಗ್ತದೆ ಅಥವಾ ಸ್ಲೋ ಆಗ್ತದೆ ಅಂತ ಹೇಳಿ ಡಿಸೈಡ್ ಮಾಡುವಂತಹ ಫ್ಯಾಕ್ಟರ್ಸ್ ಇದೆಲ್ಲ. ಅನದರ್ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ಯು ಶುಡ್ ಕಾನ್ಸಂಟ್ರೇಟ್ ಅಸ್ ಆನ್ ದಿ ರೇಟ್ ಲಾ. ಓಕೆ, ರೇಟ್ ಲಾ ಅಂತ ಹೇಳುವಂಥದ್ದು ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್. ಸೊ ದೆನ್ ವಾಟ್ ಡಸ್ ಇಟ್ ಎಕ್ಸ್ಪ್ರೆಸ್? ಇಟ್ ಎಕ್ಸ್ಪ್ರೆಸ್ rate of reaction in terms of molar concentrations of the reactants with each term raised to some power. Okay, rate law ಅಂತ ಹೇಳುವಂಥದ್ದು it is expression which is representing rate of the reaction in terms of the concentration of the product.
reactants. ಈ ರಿಯಾಕ್ಟೆಂಟ್ಸ್ನ they have been raised to some powers in a balanced chemical equation. Speaking about the terms, ಈಗೇನು ಹೇಳಿದ್ದು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಆರ್ ರೈಸ್ ಟು ಸಮ್ ಟರ್ಮ್ಸ್. ಈ ಟರ್ಮ್ಸ್ ದೇ ಮೇ ಆರ್ ಮೇ ನಾಟ್ ಬಿ ಸೇಮ್ ಆಸ್ ದಿ ಸ್ಟಾಯ್ಕೋಮೆಟ್ರಿಕ್ ಕೋಎಫಿಷಿಯಂಟ್ ಆಫ್ ದಿ reactant. Okay, our term may be equal to the stoichiometric coefficient ಅಥವಾ may not be equal to the stoichiometric coefficient. So but this rate law ಅಥವಾ rate law expression is determined experimentally. So let me tell how it is. ಹೇಗೆ ಅಂತ ಹೇಳ್ತಾನೆ. ಇಲ್ಲಿ ಕನ್ಸಿಡರ್ ಮಾಡಿ ಒಂದು ಕೆಮಿಕಲ್ ರಿಯಾಕ್ಷನ್. ಸೇ we have reactant A reacting with B. ಇಲ್ಲಿ I will consider A and B are the stoichiometric coefficient of the reactants. Now they give products. Products ನಮಗೆ ಫಾರ್ಮ್ ಆಗ್ತಾ ಇದೆ. ರೇಟ್ ಲಾ ಅಂತ ಹೇಳುವಂಥದ್ದು ಇಟ್ ಇಸ್ ಅನ್ ಎಕ್ಸ್ಪ್ರೆಷನ್. ಓಕೆ, ವೇರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಆರ್ ರೈಸ್ ಟು ಸರ್ಟೇನ್ ಪವರ್ಸ್. ಇಲ್ಲಿ ರೇಟ್ is directly proportional to concentrations of the reactants. ಈಗ A and B are the reactants. Directly proportional to the concentrations of the reactants, and these terms are raised to certain powers. ಅದನ್ನು ನಾವು ಆಲ್ಫಾ ಮತ್ತು ಬೀಟಾ ಅಂತ ಹೇಳಿ ಕರಿತೇವೆ. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರುವಂತಹ ರಿಯಾಕ್ಷನಲ್ಲಿ ವಿ ಹ್ಯಾವ್ A and B. They are the stoichiometric coefficients. Stoichiometric coefficients of the reactants. ಆದರೆ ಇಲ್ಲಿ ನಾವು ಬರೆದಿರುವಂಥದ್ದು ಆಲ್ಫಾ ಆ್ಯಂಡ್ ಬೀಟಾ. ದೇ ಆರ್ ದಿ ಆ್ಯಕ್ಚುಯಲ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಆ್ಯಕ್ಚುಯಲ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಈ ಆ್ಯಕ್ಚುಯಲ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್ಸ್ ಎಲ್ಲಿಂದ ಬಂತು ನಮಗೆ? ಫ್ರಮ್ ವೇರ್ ಡಿಡ್ ವಿ ಗೆಟ್ ದಿಸ್? ವಿ ಗಾಟ್ ದಿಸ್ ಫ್ರಮ್ ದಿ ಎಕ್ಸ್ಪೆರಿಮೆಂಟ್. ಓಕೆ, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಕ್ವಾಂಟಿಟಿ ಇಟ್ ಈಸ್. ಇಲ್ಲಿ ಈ ರೇಟ್ಗೆ ನಾವು ಹಾಕಿರುವಂತಹ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ರಿಮೂವ್ ಮಾಡಿ ವಿ ಇಂಟ್ರೊಡ್ಯೂಸ್ ಎ ಕಾನ್ಸ್ಟೆಂಟ್ ದಟ್ ಈಸ್ ಕಾಲ್ಡ್ ಕೆ. ಸೊ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಟು ದಿ ಪವರ್ ಆಲ್ಫಾ ಇಂಟು ಬಿ ರೈಸ್ ಟು ದಿ ಪವರ್ ಬೀಟಾ. ಸೊ ಇದು ಈಗ ಹೈಲೈಟ್ ಮಾಡಿರುವಂತಹ ಎಕ್ಸ್ಪ್ರೆಷನ್ ಏನಿದೆ ದಟ್ ಈಸ್ ಕಾಲ್ಡ್ ರೇಟ್ ಲಾ, ಆರ್ ಇಟ್ ಈಸ್ ಕಾಲ್ಡ್ rate law expression. So this is rate law expression. Rate is equal to rate constant into concentration of reactant A raised to alpha and reactant B raised to beta. Alpha beta ಅಂತ ಹೇಳುವಂಥದ್ದು actual concentration terms, they are determined experimentally. ಇಲ್ಲಿ K is the rate constant. So K ಅಂತ ಹೇಳುವಂಥದ್ದು rate constant. So now you need to know what rate constant is. Rate constant ಅಂದರೆ ಏನು, rate constant ನ ಯೂನಿಟ್ ಏನು ಅಂತ ಹೇಳಿ, that is also important. You should be knowing it. So now we have rate constant. Rate constant ಅನ್ನು ಡಿಫೈನ್ ಮಾಡಬೇಕಿದ್ರೆ we should consider the rate law expression. ಈ rate law expression ಅಲ್ಲಿ ಈಗ ಕಾನ್ಸಂಟ್ರೇಷನ್ ಆಫ್ A ಹಾಗೆ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ ಈಕ್ವಲ್ ಟು 1 ಆದರೆ, ವೆನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆರ್ ಯೂನಿಟಿ, ನಮಗೇನು ಸಿಗ್ತದೆ? ರೇಟ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್. ಸೊ ರೇಟ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್. ಸೊ ಹೌ ಡು ವಿ ಡಿಫೈನ್ ರೇಟ್ ಕಾನ್ಸ್ಟೆಂಟ್? Rate constant is equal to rate of the reaction when the concentrations of the reactants are unity. So this is what is the definition of rate constant. I hope it is clear. Rate constant is equal to rate of the reaction when the concentrations of the reactants are unity. Rate constant ಅನ್ನು ನಾವು ವೆಲಾಸಿಟಿ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೇವೆ. ರೇಟ್ ಕಾನ್ಸ್ಟೆಂಟ್ ಅಂದರೆ K is called velocity constant. Velocity constant. It is also called as or specific reaction rate. Specific reaction rate. ಯಾಕೆ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂತ ಹೇಳ್ತೇವೆ ಅಂದರೆ ವಿ ಕನ್ಸಿಡರ್ ದಿ ಕಾನ್ಸಂಟ್ರೇಷನ್ಸ್ ಆಫ್ ರಿಯಾಕ್ಟೆಂಟ್ಸ್ ಆರ್ ಯೂನಿಟಿ. ಓಕೆ, K is called velocity constant or
ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್. ಹಾಗೆ ರೇಟ್ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ರೇಟ್ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಟೆಂಪರೇಚರ್ ವೇರಿ ಆದಾಗೆ ರೇಟ್ ಕಾನ್ಸ್ಟೆಂಟ್ ವಿಲ್ ವೇರಿ. Order of reaction is the sum of power of concentration terms in rate law expression. Previously, we have considered a reaction, reactant A with stoichiometric coefficient A reacting with reactant B having stoichiometric coefficient P gives products. Product ಅನ್ನು ಕೊಡ್ತಾ ಇದೆ. ಇದಕ್ಕೆ ರೇಟ್ ಲಾ ಎಕ್ಸ್ಪ್ರೆಷನನ್ನು ನಾವು ಬರೆದಿದ್ವಿ. ರೇಟ್ ಇಸ್ ಈಕ್ವಲ್ ಟು ಕೆ, ಕಾನ್ಸಂಟ್ರೇಷನ್ ಆಫ್ ಎ ರೈಸ್ ಟು ದಿ ಪವರ್ ಆಲ್ಫಾ, ಕಾನ್ಸಂಟ್ರೇಷನ್ ಆಫ್ ಬಿ ರೈಸ್ ಟು ದಿ ಪವರ್ ಬೀಟಾ. ಓಕೆ, ಸೊ ದಿಸ್ ಇಸ್ ದ ರೇಟ್ ಲಾ ಎಕ್ಸ್ಪ್ರೆಷನ್. ಇಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಸಮ್ ಆಫ್ ಪವರ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ರೇಟ್ ಲಾ ಎಕ್ಸ್ಪ್ರೆಷನ್. ಸೊ ರೇಟ್ ಲಾ ಎಕ್ಸ್ಪ್ರೆಷನ್ ಇಲ್ಲಿದೆ. ಸಮ್ ಆಫ್ ದಿ ಪವರ್ಸ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ಅ ಪವರ್ alpha and beta. So their sum is nothing but it is order of the reaction. So order is equal to alpha plus beta. Order of the reaction is given by alpha plus beta, sum of the powers of concentration terms in the rate law expression, and this is determined experimentally. Rate law expression ನಾವು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಮಾಡುವಂಥದ್ದು. ಹಾಗಾಗಿ ದ ವ್ಯಾಲ್ಯೂಸ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. ನಾವು ಸ್ಪೀಕಿಂಗ್ ಅಬೌಟ್ ದಿ ವ್ಯಾಲ್ಯೂಸ್ ಆಫ್ ದಿ ಆರ್ಡರ್ ಆಫ್ ದಿ ರಿಯಾಕ್ಷನ್. ಓಕೆ, ಆರ್ಡರ್ ಆಫ್ ರಿಯಾಕ್ಷನ್ ಏನೇನು ವ್ಯಾಲ್ಯೂಸನ್ನು ತಗೊಳ್ಬೋದು. ಸೊ ಆರ್ಡರ್ ಕ್ಯಾನ್ ಬಿ 0, ಇಟ್ ಕ್ಯಾನ್ ಬಿ 0 ಆ್ಯಂಡ್ ಆರ್ಡರ್ ಕ್ಯಾನ್ ಬಿ ಫ್ರ್ಯಾಕ್ಷನಲ್. ಸೊ ಇಟ್ ಕ್ಯಾನ್ ಬಿ fractional as well. Okay, order can take values 0, hage 1 2 3 so on. These values order can take. Along with that, order can have fractional values. And for complex reaction, order can be specified. Okay, it can be specified for complex reactions. It can be specified for complex reactions as well. Molecularity of the reaction. Number of molecules of reactant taking part in an elementary reaction. Elementary reaction ಅಂತ ಹೇಳಿದ್ರೆ reaction that is taking place in one step only. One step reaction ಅನ್ನು ನಾವು elementary reaction ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ಮಾಲಿಕ್ಯುಲಾರಿಟಿ ಅಂತ ಹೇಳಿ ಕೇಳ್ತೇವೆ. ಸೊ ಇಟ್ ಕ್ಯಾನ್ ಬಿ ಇಟ್ಸ್ ವ್ಯಾಲ್ಯೂಸ್. ಓಕೆ, 1 2 3 ಸೋ ಆನ್. ಆದರೆ ಲೈಕ್ ಆರ್ಡರಲ್ಲಿ ನಾನು ಹೇಳಿದೆ ಇಟ್ ಕ್ಯಾನ್ ಬಿ 1 2 3 ಸೋ ಆನ್, ಅಥವಾ ಇಟ್ ಕ್ಯಾನ್ ಬಿ 0 ಆ್ಯಂಡ್ ಇಟ್ ಕ್ಯಾನ್ ಬಿ ಫ್ರ್ಯಾಕ್ಷನಲ್. ಬಟ್ ಮಾಲಿಕ್ಯುಲಾರಿಟಿಯನ್ನು ಹೇಳುವಾಗ ಇಟ್ ಕ್ಯಾನ್ ಟೇಕ್ ಓನ್ಲಿ ದಿ ಪಾಸಿಟಿವ್ ವ್ಯಾಲ್ಯೂಸ್ 1 2 3 ಸೋ ಆನ್. ಇಟ್ ಕ್ಯಾನ್ neither be 0 nor fractional. Okay, can take only values that are positive. 0 no agudilla, fractional kuda agudilla, and it has no meaning for complex reactions. Complex reactions ge molecularity anta heluva word is meaningless. It has no meaning for complex reactions. So now we have to focus on the important thing, that is the unit of rate constant. So rate constant andre ಏನು ಅಂತ ಹೇಳಿ ಈಗಾಗಲೇ ನಾವು ಕಲ್ತಿದ್ದೇವೆ. It is defined as rate of the reaction when concentrations of the reactants are unity. So that is rate constant. ಈಗ rate constant ನ ಯೂನಿಟ್ ಅನ್ನು ನಾವು ಬರಿಬೇಕು. So no, rate constant is represented by K. ಅದರ ಯೂನಿಟ್ that is concentration rise to the power 1 minus n. Concentration rise to the power 1 minus n second inverse ಅಥವಾ per second. ಕಾನ್ಸಂಟ್ರೇಷನ್ ಅಂತ ಹೇಳುವಾಗ ನಾವು ಕಾನ್ಸಂಟ್ರೇಷನನ್ನು ಮೋಲ್ ಪರ್ ಲೀಟರ್ ಅಂತ ಹೇಳಿ ಬರಿತೇವೆ. ಸೊ ಮೋಲ್ ಪರ್ ಲೀಟರ್
raised to the power 1 minus n per second. So this is the unit of the rate constant. Okay. So based on the order of the reaction, we have first order reaction, second order reaction, third order reaction and so on. ಇಲ್ಲಿ n ಅಂತ ಹೇಳುವಂಥದ್ದು ಇಟ್ ಈಸ್ ಆರ್ಡರ್ ಆಫ್ ದಿ ರಿಯಾಕ್ಷನ್. n ಅಂತ ಹೇಳಿದರೆ ಆರ್ಡರ್ ಆಫ್ ರಿಯಾಕ್ಷನ್. ಸೊ ಈಗ ನಾವು 0 ಆರ್ಡರ್, ಫಸ್ಟ್ ಆರ್ಡರ್ ಹಾಗೆ ಸೆಕೆಂಡ್ ಆರ್ಡರ್ ರಿಯಾಕ್ಷನನ್ನು ರೇಟ್ ಕಾನ್ಸ್ಟೆಂಟನ್ನು ಜಸ್ಟ್ ಇಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗುವ. ಸೊ ಫಾರ್ 0 ಆರ್ಡರ್ ಅಂದರೆ n ಇಸ್ ಈಕ್ವಲ್ ಟು 0. ಅದಕ್ಕೆ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟನ್ನು ನಾವೀಗ ಬರೆಯುವ. ಸೊ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಕೆ n ಇಸ್ ಈಕ್ವಲ್ ಟು 0 ಆಯಿತು. ಸೊ ಇಲ್ಲಿ ಮೋಲ್ ಪರ್ ಲೀಟರ್ ರೈಸ್ ಟು ದಿ ಪವರ್ 1 ಮೈನಸ್ n ಅಂದರೆ 0 ಪರ್ ಸೆಕೆಂಡ್. ಸೊ 1 ಮೈನಸ್ 0 ಇಸ್ 1. ಹಾಗಾಗಿ ಯೂನಿಟ್ ಆಫ್ ಕೆ ಈಸ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಇಸ್ ದಿ ಯೂನಿಟ್ ಆಫ್ ಕೆ. ಯಾವಾಗ? ವೆನ್ n ಇಸ್ ಈಕ್ವಲ್ ಟು 0. ಹಾಗೆ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ n ಇಸ್ ಈಕ್ವಲ್ ಟು 1. ಯೂನಿಟ್ ಆಫ್ ಕೆ n ಇಸ್ ಈಕ್ವಲ್ ಟು 1. ಈಗ n ಇಸ್ ಈಕ್ವಲ್ ಟು 1 ಆದಾಗ 1 ಮೈನಸ್ 1 ಆಯಿತು, ದ್ಯಾಟ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಪವರ್ 0 ಆದಾಗ ದಿಸ್ ಹೋಲ್ ಟರ್ಮ್ ಇಟ್ಸ್ ವ್ಯಾಲ್ಯೂ ವಿಲ್ ಬಿ 1. ಹಾಗಾಗಿ ಯೂನಿಟ್ ಆಫ್ ಕೆ ಏನಾಯಿತು? ದ್ಯಾಟ್ ಈಸ್ ಈಕ್ವಲ್ ಟು ಸೆಕೆಂಡ್ ಇನ್ವರ್ಸ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಟೈಮ್ ಫ್ಯಾಕ್ಟರ್. ನಾವು ಫಾರ್ ಸೆಕೆಂಡ್ ಆರ್ಡರ್, ಓಕೆ, ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ಅಂದರೆ n ವ್ಯಾಲ್ಯೂ ಎಷ್ಟಾಯಿತು? n ಇಸ್ ಈಕ್ವಲ್ ಟು 2. ಇಲ್ಲಿ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಈಗ n ಇಸ್ ಈಕ್ವಲ್ ಟು 2. ಓಕೆ, n ಇಸ್ ಈಕ್ವಲ್ ಟು 2 ಆದಾಗ ಮೋಲ್ ಪರ್ ಲೀಟರ್ ರೈಸ್ ಟು ದಿ ಪವರ್ 1 ಮೈನಸ್ 2 ಪರ್ ಸೆಕೆಂಡ್. ಸೊ ದ್ಯಾಟ್ ವಿಲ್ ಬಿಕಮ್ ಮೋಲ್ ಪರ್ ಲೀಟರ್ ರೈಸ್ ಟು ದಿ ಪವರ್ ಮೈನಸ್ 1 ಪರ್ ಸೆಕೆಂಡ್. ಮೋಲ್ ಪರ್ ಲೀಟರ್ ಪರ್ ಮೈನಸ್ 1 ಅಂತ ಹೇಳಿದರೆ ಅದು ಲೀಟರ್ ಆಯಿತು. ಪರ್ ಮೋಲ್ ಪರ್ ಸೆಕೆಂಡ್ ವಿಲ್ ಬಿ ದಿ ಯೂನಿಟ್. ಸೊ ಮೋಲ್ ಇನ್ವರ್ಸ್ ಲೀಟರ್ ಪರ್ ಸೆಕೆಂಡ್. ಓಕೆ, ದಿಸ್ ಇಸ್ ದಿ ಯೂನಿಟ್ ಆಫ್ ಸೆಕೆಂಡ್ ಆರ್ಡರ್. ಇದೇ ರೀತಿ ಥರ್ಡ್ ಆರ್ಡರ್ ರಿಯಾಕ್ಷನ್ಗೆ ಕೂಡ ನೀವು ರೇಟ್ ಆಫ್ ರಿಯಾಕ್ಷನನ್ನು ಫೈಂಡ್ ಮಾಡ್ಬೋದು. ಸೊ ಫಾರ್ n ಇಸ್ ಈಕ್ವಲ್ ಟು 0, ಯೂನಿಟ್ ಆಫ್ ಕೆ ಇಸ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. n ಇಸ್ ಈಕ್ವಲ್ ಟು 1, ಯೂನಿಟ್ ಆಫ್ ಕೆ ಇಸ್ per second. For n is equal to 2, unit of K is per mole liter per second. Zero order reaction andre enu? So here rate of the reaction does not depend on the concentration of any reactant. It is called zero order reaction. So you know rate of the reaction is written as rate is equal to minus dr by dt. Rate and the change in concentration of the reactant with time. So illi for zero order it is Kt is equal to R naught minus R. This gives us the rate of the reaction. Hage half life of the zero order reaction is given by T half is equal to R naught divided by 2K. R naught andre initial rate of the reaction, K is the rate constant, T half andre half life of the reactant. Let us quickly glance the graph related to the zero order reaction. So in the first graph it is plot of rate versus concentration. Okay, rate versus concentration plot, you can see it is a straight line parallel to the x-axis. ಯಾಕೆ ಅಂತ ಹೇಳಿದ್ರೆ ಇಲ್ಲಿ rate of the reaction is independent of the concentration of the reactants. ಹಾಗೆ secondly we have plot of integrated rate equation. ಸೊ ಅದನ್ನು ನೀವು ನೋಡ್ತಾ ಇದ್ದೀರಿ. plot of integrated rate equation ಅಲ್ಲಿ you see a straight line, okay, with a negative slope. ಥರ್ಡ್ ಗ್ರಾಫ್ ಇಲ್ಲಿ ನೀವು ನೋಡಬೇಕಾಗಿರುವಂಥದ್ದು plot of half life versus initial concentration.
T half versus initial concentration plot that shows a positive slope. First order reaction is where the rate depends upon one concentration term of the reactant. One concentration ಅಂದರೆ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ನ ಮೇಲೆ ರೇಟ್ ಡಿಪೆಂಡ್ ಆಗಿದೆ. ಬಟ್ ಒಂದೇ ರಿಯಾಕ್ಟೆಂಟ್ ಇದ್ದರೆ ಅದರ ಮೇಲೇ ಡಿಪೆಂಡ್ ಆಗಿರುವಂಥದ್ದು. ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ ಇದ್ದಲ್ಲಿ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ಒನ್ ರಿಯಾಕ್ಟೆಂಟ್. ಅಂಥ ರಿಯಾಕ್ಷನನ್ನು ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿ ಕರಿತೇವೆ. ಕಮಿಂಗ್ ಟು ದಿ ಎಕ್ಸ್ಪ್ರೆಷನ್ ಆಫ್ ರೇಟ್ ಅಥವಾ ರೇಟ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಕೆ ಇಸ್ ಈಕ್ವಲ್ ಟು 2.303 divided by T into log of A divided by A minus X. So, ಇಲ್ಲಿ A ಅಂತ ಹೇಳುವಂಥದ್ದು initial concentration of the reactant. So, initial concentration of reactant. ಇದನ್ನೇ we can also write K is equal to 2.303 divided by T into log R naught divided by R. Speaking about the half-life, we have T half is equal to 0.693 divided by the rate constant K. Okay. So, ಇಲ್ಲಿ rate expression ಆಯಿತು. K is equal to 2.303 divided by T into log A by A minus X ಅಥವಾ K is equal to 2.303 log R naught divided by R. Half-life T half is equal to 0.693 divided by K. For first order reaction, ನಾವು rate na we can tell it in terms of pressure of the reactant as well. In terms of pressure, ಇಲ್ಲಿ K is equal to 2.303 divided by T into log P1 naught divided by 2 P1 naught minus PT. So, P1 naught ಅಂತ ಹೇಳುವಂಥದ್ದು it is the concentration of the, it is the pressure of the reactant, okay, initially. Proceeding further, let us have a look of the graphs with respect to the first order reaction. So, firstly, ಇಲ್ಲಿ we have plot of rate versus concentration. So, rate versus concentration na plot ಅಲ್ಲಿ we have rate on the y axis and concentration on the x axis. ಇಲ್ಲಿ graph with a positive slope. ಹಾಗೆ plot of integrated rate equation. Okay, integrated rate equation ಅಲ್ಲಿ ನಾವು plot ಮಾಡಿರುವಂಥದ್ದು log of concentration of the reactant versus time, negative slope ಕಾಣ್ತಾ ಇದೆ. ಹಾಗೆ we have plot of half life versus initial concentration. Okay, half life versus initial concentration na plot ಇಲ್ಲಿ ನೋಡ್ತಾ ಇದ್ದೀರಿ. for a first order reaction half life ಅಂತ ಹೇಳುವಂಥದ್ದು T half is equal to 0.693 divided by K. ಇಲ್ಲಿ half life is independent of concentration of reactant. half life independent of concentration of the reactant ನೋಡ್ತಾ ಇದ್ದೀರಿ. ಹಾಗೆ plot of T half versus the concentration of the reactant ಅದು parallel to x axis ಇರುವಂಥದ್ದು. ಯಾಕೆ ಅಂತ ಹೇಳಿದರೆ half life is independent of the concentration of the reactant. Next you need to know is what is pseudo first order reaction. ಇಲ್ಲಿ pseudo first order reaction ಅಂತ ಹೇಳುವಂಥದ್ದು it is a reaction of higher order. ಓಕೆ, ಹೈಯರ್ ಆರ್ಡರ್ನ ರಿಯಾಕ್ಷನ್, ಅದರಲ್ಲಿ ಒಂದು ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ನ ಬಿಟ್ಟು ಬೇರೆ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ಸನ್ನು ನಲ್ಲಿಫೈ ಮಾಡಿದರೆ ಅದರ ಇಫೆಕ್ಟೇ ರಿಯಾಕ್ಷನ್ನ ಮೇಲೆ ಇಲ್ಲ ಅಂತಾಗುವಾಗ ಇಟ್ ಈಸ್ ಕಾಲ್ಡ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಅ ಗುಡ್ ಎಕ್ಸಾಂಪಲ್ ಇಸ್ ಇನ್ವರ್ಷನ್ ಆಫ್ ಕೇನ್ ಶುಗರ್. ಸೊ as I told, ಇಲ್ಲಿ ಇನ್ವರ್ಷನ್ ಆಫ್ ಕೇನ್ ಶುಗರ್ ಇಟ್ ಈಸ್ ದಿ ಎಕ್ಸಾಂಪಲ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ದೋಸ್ ರಿಯಾಕ್ಷನ್ ವಿಚ್ ಆರ್ ನಾಟ್ ಟ್ರೂಲಿ ಆಫ್ ಫಸ್ಟ್ ಆರ್ಡರ್. ಅದು ನಿಜವಾಗಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಲ್ಲ, ಬಟ್ ಅಂಡರ್ ಸರ್ಟೇನ್ ಕಂಡೀಷನ್ಸ್ ಬಿಕಮ್ಸ್ ಆಫ್ ಫಸ್ಟ್ ಆರ್ಡರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು ಇನ್ವರ್ಷನ್ ಆಫ್ ಕೇನ್ ಶುಗರ್. ಇನ್ವರ್ಷನ್ ಆಫ್ ಕೇನ್ ಶುಗರಲ್ಲಿ ವೆನ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಈಸ್ ಟೇಕನ್ ಇನ್ ಎಕ್ಸೆಸ್, concentration of water is taken in excess.
ಆ ರಿಯಾಕ್ಷನ್ ಏನಿದೆ ದ್ಯಾಟ್ ಬಿಕಮ್ಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹಾಗೆ ಅದನ್ನು ನಾವು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಯು ಕ್ಯಾನ್ ಸಿ ರಿಯಾಕ್ಷನನ್ನು ಮೆನ್ಷನ್ ಮಾಡಿದೆ ಇಲ್ಲಿ. ರೇಟ್ ಲಾ ರೇಟ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು ಕಾನ್ಸಂಟ್ರೇಷನ್ ಆಫ್ C12H22O11. ಓಕೆ, ಇಟ್ ಡಿಪೆಂಡ್ಸ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಶುಗರ್ ಓನ್ಲಿ. ಅಲ್ಲಿ ವಾಟರ್ನ ಇಫೆಕ್ಟ್ ಯಾವುದಿಲ್ಲ, ಹಾಗಾಗಿ ಇದನ್ನು ನಾವು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಯೂನಿಟ್ ಟು ನೋ ಇಸ್ ಅರೇನಿಯಸ್ ಈಕ್ವೇಷನ್. ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ. ಅರೇನಿಯಸ್ ಈಕ್ವೇಷನ್ ಟೆಲ್ಸ್ ಅಸ್ ಅಬೌಟ್ ದಿ ಇಫೆಕ್ಟ್ ಆಫ್ ಟೆಂಪರೇಚರ್. ಇಟ್ ಟೆಲ್ಸ್ ಅಸ್ ಅಬೌಟ್ ದಿ ಇಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. Arrhenius equation is K is equal to A e to the power minus EA divided by RT. ಇಲ್ಲಿ EA ಅಂತ ಹೇಳುವಂಥದ್ದು ಆಕ್ಟಿವೇಶನ್ ಎನರ್ಜಿ, R is ಗ್ಯಾಸ್ ಕಾನ್ಸ್ಟೆಂಟ್, T is ಟೆಂಪರೇಚರ್, K ಈಗ ಗೊತ್ತಿದೆ ರೇಟ್ ಕಾನ್ಸ್ಟೆಂಟ್. ಓಕೆ, ಅದನ್ನೇ ನಾವು ಲಾಗ್ ತಗೊಂಡ್ರೆ ವಿ ಕ್ಯಾನ್ ರೈಟ್ ದಿ ಸೇಮ್ ಎಕ್ಸ್ಪ್ರೆಷನ್ ಆಸ್ ಲಾಗ್ K is equal to ಲಾಗ್ A minus EA divided by 2.303 into RT. ಇಲ್ಲಿ K ಅಂತ ಹೇಳುವಂಥದ್ದು ರೇಟ್ ಕಾನ್ಸ್ಟೆಂಟ್, A ಅಂದರೆ ಪ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್, EA ಈಸ್ ಆಕ್ಟಿವೇಶನ್ ಎನರ್ಜಿ, T ಅಂತ ಹೇಳುವಂಥದ್ದು ಟೆಂಪರೇಚರ್. ಯಾವುದಾದ್ರೂ ಎರಡು ಕೆಮಿಕಲ್ ರಿಯಾಕ್ಷನ್ಗೆ ನಾವು ಅರೇನಿಯಸ್ ಈಕ್ವೇಷನನ್ನು ಯೂಸ್ ಮಾಡಿದರೆ ವಿ ಕ್ಯಾನ್ ಫೈಂಡ್ ದಿ ರೇಟ್ ಕಾನ್ಸ್ಟೆಂಟ್. ಸೊ ಕ್ಯಾನ್ ಸಿ ಲಾಗ್ K2 ಅಪಾನ್ K1 is equal to EA divided by 2.303 into R, T2 minus T1 divided by T1 into T2. So using this expression, ಇಲ್ಲಿ log K2 divided by K1 expression ಅನ್ನು ಯೂಸ್ ಮಾಡಿ ನಾವು ಆಕ್ಟಿವೇಶನ್ ಎನರ್ಜಿಯನ್ನು ಫೈಂಡ್ ಮಾಡ್ಬೋದು, ಅಥವಾ ರೇಟ್ ಕಾನ್ಸ್ಟೆಂಟ್ ಅನ್ನು ಫೈಂಡ್ ಮಾಡಲಿಕ್ಕೂ ಯೂಸ್ ಮಾಡ್ಬೋದು. ಸೊ ಮೇನ್ಲಿ ದಿಸ್ ಎಕ್ಸ್ಪ್ರೆಷನ್ ಇಸ್ ಯೂಸ್ ಟು ಫೈಂಡ್ ಆಕ್ಟಿವೇಶನ್ ಎನರ್ಜಿ ಆಫ್ ದಿ ರಿಯಾಕ್ಷನ್. ಆಲ್ಸೋ ಯು ಕ್ಯಾನ್ ಸಿ ದಿ ಪ್ಲಾಟ್ ಆಫ್ ln K versus 1/T. ಓಕೆ, ಇಲ್ಲಿ ಯು ವಿಲ್ get a negative slope, that is minus EA upon R. So using the value of slope ನಾವು activation energy ಅನ್ನು find ಮಾಡ್ಬೋದು. ಹಾಗೆ using intercept we can calculate the Arrhenius pre-exponential factor. So A ಮತ್ತು EA activation energy ಅನ್ನು find ಮಾಡಲಿಕ್ಕೆ ನಾವು plot of ln K versus 1/T ಅನ್ನು ಯೂಸ್ ಮಾಡ್ಬೋದು. ಕೊಲ್ಯೂಷನ್ ಥಿಯರಿ ಅಂತ ಹೇಳುವಂಥದ್ದು ಇಟ್ ಟೆಲ್ಸ್ ದ್ಯಾಟ್ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗಬೇಕಿದ್ರೆ ರಿಯಾಕ್ಟೆಂಟ್ಸ್ ಮಸ್ಟ್ ಕೊಲೈಡ್ ವಿತ್ ಒನ್ ಅನದರ್. ಒಂದು ರಿಯಾಕ್ಟೆಂಟ್ ಒಂದರ ಜೊತೆ ಇನ್ನೊಂದು ರಿಯಾಕ್ಟೆಂಟ್ ಕೊಲೈಡ್ ಆದಾಗ ಅವುಗಳ ನಡುವಿನ ಕೊಲ್ಯೂಷನಿಂದ ಪ್ರಾಡಕ್ಟ್ ಫಾರ್ಮ್ ಆಗ್ತದೆ ಅಂತ ಹೇಳಿ ಕೊಲ್ಯೂಷನ್ ಥಿಯರಿ ಹೇಳ್ತದೆ. ದರ್ ಶುಡ್ ಬಿ ಕೊಲ್ಯೂಷನ್ ಬಿಟ್ವೀನ್ ದಿ ರಿಯಾಕ್ಟೆಂಟ್ಸ್ ಫಾರ್ ದಿ ಪ್ರಾಡಕ್ಟ್ಸ್ ಟು ಫಾರ್ಮ್ ಅಂತ ಹೇಳಿ ಕೊಲ್ಯೂಷನ್ ಥಿಯರಿ ಹೇಳುವಂಥದ್ದು. ಇಫೆಕ್ಟಿವ್ ಕೊಲ್ಯೂಷನ್ಸ್ ಜಾಸ್ತಿ ಇದ್ದಷ್ಟು ರಿಯಾಕ್ಷನ್ ಬೇಗ ಕಂಪ್ಲೀಷನ್ ಆಗುವಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಟರ್ಮ್ ಇಸ್ ದಿ collision frequency. It is the number of collisions between reacting molecules taking place per second per unit volume. Okay, number of collisions that is taking place per second per unit volume between the reacting molecules is called as collision frequency. Hage, according to collision theory, rate of the reaction is given by rate is equal to P into ZAB into E raised to the power minus EA upon RT. ಇಲ್ಲಿ P ಅಂತ ಹೇಳುವಂಥದ್ದು ಪ್ರೊಬ್ಯಾಬಿಲಿಟಿ, ಅದನ್ನೇ ನಾವು ಸ್ಟೆರಿಕ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೇವೆ. ಹಾಗೆ ZAB ಇಸ್ ದಿ ಕೊಲ್ಯೂಷನ್ ಫ್ರೀಕ್ವೆನ್ಸಿ ಫಾರ್ ದಿ ರಿಯಾಕ್ಟೆಂಟ್ A and B. Now we should focus on the role of the catalyst. As already mentioned, ಇದು factors affecting a chemical reaction ಅಂತ ಹೇಳುವಾಗ, ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳುವಾಗ ರೋಲ್ ಆಫ್ ದಿ ಕ್ಯಾಟಲಿಸ್ಟ್ ಅಂತ ಹೇಳಿದ್ದು. ಕ್ಯಾಟಲಿಸ್ಟ್ ಅಂತ ಹೇಳುವಂಥದ್ದು ಇಸ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ reaction without undergoing any chemical change. Okay, catalyst will not undergo any chemical change, but it alters the rate of the reaction. ಯಾವ ರೀತಿಯಾಗಿ ರೇಟ್ ಆಫ್ ದಿ ರಿಯಾಕ್ಷನ್ ಅನ್ನು ಆಲ್ಟರ್ ಮಾಡ್ತದೆ? ಓಕೆ, ಇಟ್ ಈಸ್ ಆಲ್ಟರಿಂಗ್ ಬೈ ಡಿಕ್ರೀಸಿಂಗ್ ದಿ ಆಕ್ಟಿವೇಶನ್ ಎನರ್ಜಿ. ಡಿಕ್ರೀಸಿಂಗ್ ದಿ ಆಕ್ಟಿವೇಶನ್ ಎನರ್ಜಿ ಆಫ್ ದಿ ರಿಯಾಕ್ಷನ್. ಆಕ್ಟಿವೇಶನ್ ಎನರ್ಜಿಯನ್ನು ಡಿಕ್ರೀಸ್ ಮಾಡಿ
ರಿಯಾಕ್ಷನನ್ನು ಫಾಸ್ಟಾಗಿ ಆಗುವ ಹಾಗೆ ಮಾಡ್ತಾ ಇದೆ. ಸೊ ಯು ಕ್ಯಾನ್ ಸಿ ದಿ ಗ್ರಾಫ್. ಓಕೆ, ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ ಗ್ರಾಫನ್ನು ನೀವಿಲ್ಲಿ ನೋಡ್ಬೋದು. ಇಲ್ಲಿ ರಿಯಾಕ್ಟೆಂಟ್ಸ್ನ ಕರ್ವ್, ರಿಯಾಕ್ಟೆಂಟ್ ಟು ಪ್ರಾಡಕ್ಟ್, ಓಕೆ, ರಿಯಾಕ್ಷನ್ ಪಾತನ್ನು ತೋರಿಸಿದೆ. ರಿಯಾಕ್ಷನ್ ಪಾತ್, ಒರಿಜಿನಲ್ ರಿಯಾಕ್ಷನ್ ಪಾತ್ ಇಸ್ ಇಂಡಿಕೇಟೆಡ್ ಬೈ ದಿ ಗ್ರೀನ್ ಕಲರ್ ಲೈನ್. ಗ್ರೀನ್ ಕಲರ್ ಲೈನ್ ಒರಿಜಿನಲ್ ರಿಯಾಕ್ಷನ್ ಪಾತನ್ನು ತೋರಿಸ್ತಾ ಇದೆ. ಹಾಗೆ ಡಾಟೆಡ್ ಲೈನ್ಸ್ ಏನಿದೆ ಇಲ್ಲಿ, ಓಕೆ, dotted lines, these that represent the reaction path after using the catalyst. ಕ್ಯಾಟಲಿಸ್ಟ್ ಯಾವುದೇ ರೀತಿಯ ಚೇಂಜ್ ಆಗೋದಿಲ್ಲ, ಆದರೂ ಆ ರಿಯಾಕ್ಷನ್ನ ಆಕ್ಟಿವೇಶನ್ ಎನರ್ಜಿಯನ್ನು ಡಿಕ್ರೀಸ್ ಮಾಡ್ತಾ ಇದೆ. ಆಕ್ಟಿವೇಶನ್ ಎನರ್ಜಿ ಡಿಕ್ರೀಸ್ ಆಗಿದ್ದನ್ನು ನೀವು ಇಲ್ಲಿ ಗ್ರಾಫಲ್ಲಿ ನೋಡ್ಬೋದು. ಬೈ ಡಿಕ್ರೀಸಿಂಗ್ ದಿ ಆಕ್ಟಿವೇಶನ್ ಎನರ್ಜಿ ಆ ರಿಯಾಕ್ಷನ್ ಬೇಗ ಕಂಪ್ಲೀಟ್ ಆಗ್ತಾ ಇದೆ. ಸೊ ಸಿಂಪಲಾಗಿ ಹೇಳೋದಾದರೆ ಅದೊಂದು ಶಾರ್ಟ್ಕಟ್ ಪಾತನ್ನು ರಿಯಾಕ್ಷನ್ ಆಗುವ ಹಾಗೆ ಮಾಡ್ತಾ ಇದೆ. ಆಕ್ಟಿವೇಶನ್ ಎನರ್ಜಿಯನ್ನು ಡಿಕ್ರೀಸ್ ಮಾಡೋದು ಅಂತ ಹೇಳಿದರೆ ಒಂದು ಹೊಸ ಪಾತ್ ಆ ಕೆಮಿಕಲ್ ರಿಯಾಕ್ಷನ್ಗೆ ಕ್ಯಾಟಲಿಸ್ಟಿಂದ ಕೊಡಲ್ಪಟ್ಟಿದೆ. ಸೊ ದಿಸ್ ಈಸ್ ಅ ಶಾರ್ಟ್ ಆ್ಯಂಡ್ ಕ್ವಿಕ್ ಸಮ್ಮರಿ ಆಫ್ ದಿ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದೆ ನಮ್ಮ ಚಾನಲಲ್ಲಿ ಇದೇ ರೀತಿಯ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಹೋಗ್ತವೆ. ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಶನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.